ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ವಿಜ್ಞಾನ ವಿಷಯದ ಚಲನೆ ಎಂಬ ಪಾಠ ಆಧಾರಿತ ಮೂಲ್ಯಾಂಕನ ಘಟಕ ಪರೀಕ್ಷೆ 2025-26ರ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ LB ಆಧಾರಿತ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಮರುಸಿಂಚನ ಪ್ರಶ್ನೆಗಳು ಕೂಡ ಕಂಡು ಬರ್ತವೆ. ಹಾಗೆ ಕೀ ಉತ್ತರಗಳನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ 2 ರೀತಿಯ ಪ್ರಶ್ನೆ ಪತ್ರಿಕೆಗಳು ಇರ್ತದೆ. ಅದರ ನಂತರ ಇಲ್ಲಿ ನಿಮಗೆ ಕೀ ಉತ್ತರಗಳು ಕೊನೆಯದಾಗಿ ಕಂಡು ಬರ್ತದೆ. ಓಕೆನಾ. ಸೊ ಮೊದಲಿಗೆ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 20 ಅಂಕಗಳು, ಸಮಯ 40 ನಿಮಿಷದಾಗಿರ್ತದೆ. ಮೊದಲನೆಯ ಪ್ರಶ್ನೆ ನೋಡಿ, ಗಡಿಯಾರದ ಮುಳ್ಳು ಒಂದು ಸುತ್ತು ಪೂರ್ಣಗೊಳಿಸಿದಾಗ ಅದರ ಸ್ಥಾನ ಪಲ್ಲಟ ಅಂತ ಕೇಳಿರ್ತಾನೆ. ಆಪ್ಷನ್ ಎ 12 ಗಂಟೆ, ಆಪ್ಷನ್ ಬಿ 1 ಗಂಟೆ, ಆಪ್ಷನ್ ಸಿ 0, ಆಪ್ಷನ್ ಡಿ 3 ಗಂಟೆ ಅಂತ ಇದೆ. ಇನ್ನು ಎರಡನೆಯ ಪ್ರಶ್ನೆ, ಒಂದು ವಾಹನ ಚಲಿಸಿದ ದೂರವನ್ನು ತೋರಿಸುವ ಉಪಕರಣ ಅಂತ ಕೇಳಿದಾನೆ. ಆಪ್ಷನ್ ಎ ಬಾರೋಮೀಟರ್, ಆಪ್ಷನ್ ಬಿ ಹೈಡ್ರೋಮೀಟರ್, ಆಪ್ಷನ್ ಸಿ ಲ್ಯಾಕ್ಟೋಮೀಟರ್, ಆಪ್ಷನ್ ಡಿ ಓಡೋಮೀಟರ್. ಇನ್ನು ಮೂರನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಇದು ಚಲನೆಯ ಸಮೀಕರಣವಲ್ಲ ಅಂತ ಕೇಳಿದಾನೆ. ಆಪ್ಷನ್ ಎ v = u + at, ಆಪ್ಷನ್ ಬಿ v² = u² + 2as, ಆಪ್ಷನ್ ಸಿ s = ut + ½ at², ಆಪ್ಷನ್ ಡಿ a = s + ut ಅನ್ನೋದಕ್ಕೆ ಹೇಳಿದ್ದಾನೆ. ಓಕೆನಾ. ಇವು 3 ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳಾಗಿರ್ತವೆ, 1 ಅಂಕದ ಪ್ರಶ್ನೆಗಳು ಆಗಿರ್ತವೆ. ಇನ್ನು ಎರಡನೇ ನೋಡಿ, 1 ಅಂಕದ ಪ್ರಶ್ನೆಗಳು, ಸ್ಥಾನ ಪಲ್ಲಟ ಎಂದರೇನು ಅಂತ ಕೇಳಿದಾನೆ. ಸ್ಥಾನ ಪಲ್ಲಟ ಎಂದರೇನು ಅಂತ ಕೇಳಿದಾನೆ. ಇನ್ನು 5ನೆಯ ಪ್ರಶ್ನೆ, ಚಲನೆ ಎಂದರೇನು ಅಂತ ಸಿಂಪಲ್ ಆಗಿ ಇರ್ತಕ್ಕಂಥ ಸುಲಭವಾದಂಥ ಪ್ರಶ್ನೆ ಪತ್ರಿಕೆ ಆಗಿರ್ತದೆ ಇದು. 6ನೆಯ ಪ್ರಶ್ನೆ, ವೇಗೋತ್ಕರ್ಷ ಎಂದರೇನು ಅಂತ ಇದೆ. ಸೊ 3 ಅಂಕಗಳನ್ನು ಸುಲಭವಾಗಿ ನೀವೇನು ಮಾಡ್ಬೋದು, ಗಳಿಸ್ಬೋದು. ಸ್ಥಾನ ಪಲ್ಲಟ ಎಂದರೇನು, ಚಲನೆ ಎಂದರೇನು, ವೇಗೋತ್ಕರ್ಷ ಎಂದರೇನು ಅಂತ ಇದೆ. ಇನ್ನು 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗಿ. 7ನೆಯ ಪ್ರಶ್ನೆ, ಜವ ಮತ್ತು ವೇಗಗಳಿಗಿರುವ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ 2 ಅಂಕದ ಪ್ರಶ್ನೆ ಕೇಳ್ತಾನೆ. ಹಾಗೆಯೇ 8ನೆಯ ಪ್ರಶ್ನೆ, ಏಕರೂಪ ಮತ್ತು ಏಕರೂಪವಲ್ಲದ ಚಲನೆಗಳಿಗೆ ಒಂದೊಂದು ಉದಾಹರಣೆಯನ್ನು ಕೊಡಿ. ಏಕರೂಪ ಮತ್ತು ಏಕರೂಪವಲ್ಲದ ಚಲನೆಗಳಿಗೆ ಒಂದೊಂದು ಉದಾಹರಣೆಯನ್ನು ಕೊಡಿ ಅಂತ ಕೇಳಿದ್ದಾನೆ. ಹಾಗೆಯೇ 4ನೇ ನೋಡಿ, 3 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿರ್ತದೆ. 10 ಮೀಟರ್ ತ್ರಿಜ್ಯವಿರುವ ಒಂದು ಅರ್ಧ ವೃತ್ತಾಕಾರದ ಪಥದಲ್ಲಿ ಒಂದು ಕಾಯವು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಚಲಿಸಿದಾಗ ಏನಾಗ್ತದಪ್ಪ ಅಂದ್ರೆ ಅದರ ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟವನ್ನು ತಿಳಿಸಿ ಅಂತ ಕೇಳಿದ್ದಾನೆ. ಹಾಗೆಯೇ 10ನೆಯ ಪ್ರಶ್ನೆ ನೋಡಿ, ನಿಶ್ಚಲ ಸ್ಥಿತಿಯಿಂದ ಒಂದು ಕಾರು 4 ನಿಮಿಷಗಳಲ್ಲಿ, ಒಂದು ಕಾರ್ ಏನೈತಿ ನಿಂತ್ಕೊಂಡಿದೆ, ಅಲ್ಲಿಂದ 4 ನಿಮಿಷಗಳಲ್ಲಿ 0.1 ಮೀಟರ್/ಸೆಕೆಂಡ್² ವೇಗೋತ್ಕರ್ಷದಲ್ಲಿ ಚಲಿಸಿದರೆ ಆ ಜವ ಮತ್ತು ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ ಅಂತ ಕೇಳ್ತಾನೆ. ಇನ್ನು 5ನೇ ನೋಡಿ, 4 ಅಂಕದ ಪ್ರಶ್ನೆ, ಚಲಿಸಿದ ದೂರ ಮತ್ತು ಸ್ಥಾನ ಪಲ್ಲಟಗಳಿಗಿರುವ ವ್ಯತ್ಯಾಸವನ್ನು ತಿಳಿಸಿ. 50 km/ಗಂಟೆ ವೇಗವನ್ನು ಮೀಟರ್/ಸೆಕೆಂಡ್ಗಳಿಗೆ ಪರಿವರ್ತಿಸಿ ಅನ್ನೋದು ಒಂದು ಪ್ರಶ್ನೆ ಪತ್ರಿಕೆ ಆಗ್ತದೆ. ಸೊ ಇಲ್ಲಿ ಇನ್ನು 2ನೇ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಗೇನು ಕಂಡು ಬರ್ತದಪ್ಪ ಅಂದರೆ ಮರುಸಿಂಚನದ ಪ್ರಶ್ನೆಗಳು ಕಂಡು ಬರ್ತವೆ. ಅವುಗಳ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಸೇಮ್ ಕ್ವಶನ್ ಪೇಪರ್ ಇರ್ತದೆ. ವೇಗೋತ್ಕರ್ಷ ಹೌದಾ, ಜವ ಮತ್ತು ವೇಗಗಳ ವ್ಯತ್ಯಾಸ. ಆದರೆ ಏನು ಚೇಂಜಸ್ ಇರ್ತದಪ್ಪ ಅಂದರೆ ಮರುಸಿಂಚನ ಪ್ರಶ್ನೆಗಳು ಈ ರೀತಿಯಾಗಿರ್ತವೆ. ವೇಗದ SI ಏಕಮಾನ ಯಾವುದು ಅಂತ ಕೇಳ್ತಾನೆ. 9ನೇ ಪ್ರಶ್ನೆ, ಏಕರೂಪ ಚಲನೆ ಮತ್ತು ಏಕರೂಪವಲ್ಲದ ಚಲನೆಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ ಅಂತ ಇದೆ. ಹಾಗೆಯೇ 10ನೇ ಪ್ರಶ್ನೆ, ಜವ ಕಂಡು ಹಿಡಿಯಲು ಬಳಸುವ ಸೂತ್ರ ಯಾವುದು, ವೇಗೋತ್ಕರ್ಷದ SI ಏಕಮಾನ ಯಾವುದು ಅಂತ ಕೇಳ್ತಾನೆ. ಓಕೆ. ಸೊ ಬನ್ನಿ ಆನ್ಸರ್ನ ನೋಡ್ತಾ ಹೋಗೋಣ ಈ ಒಂದು ಪ್ರಶ್ನೆ ಪತ್ರಿಕೆಗೆ. ಮೊದಲನೇದಾಗಿ, ಗಡಿಯಾರದ ಮುಳ್ಳು ಒಂದು ಸುತ್ತು ಪೂರ್ಣಗೊಳಿಸಿದಾಗ ಅದರ ಸ್ಥಾನ ಪಲ್ಲಟ ಏನಾಗಿರ್ತದಪ್ಪ ಅಂದರೆ ಆಪ್ಷನ್ ಸಿ 0 ಆಗಿರ್ತದೆ ಯಾವಾಗಲೂ. ಓಕೆ. ಒಂದು ಸ್ಥಳದಿಂದ ಅದೇ ಸ್ಥಳಕ್ಕೆ ವಾಪಸ್ ಬಂದರೆ ಯಾವಾಗಲೂ ಏನಾಗಿರ್ತದೆ, ಸ್ಥಾನ ಪಲ್ಲಟ 0 ಆಗಿರ್ತದೆ. 2ನೇ ಪ್ರಶ್ನೆ ನೋಡಿ, ಒಂದು ವಾಹನ ಚಲಿಸಿದ ದೂರವನ್ನು ತೋರಿಸುವ ಉಪಕರಣ ಯಾವುದು ಅಂತ ಕೇಳ್ತಾನೆ. ಓಡೋಮೀಟರ್ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ಡಿ ಓಡೋಮೀಟರ್ ಸರಿಯಾಗಿರ್ತದೆ. ಇನ್ನು 3ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಚಲನೆಯ ಸಮೀಕರಣ ಅಲ್ಲ ಅಂತ ಕೇಳಿದಾನೆ. ಆಪ್ಷನ್ ಡಿ a = s + ut ಅನ್ನೋದು ಚಲನೆಯ ಸಮೀಕರಣವಲ್ಲ. ಹಾಗಾದರೆ ಇನ್ನು 3 A, B, C ಅನ್ನೋ 3 ಆಪ್ಷನ್ಗಳು ಕೂಡ ಚಲನೆಯ ಸಮೀಕರಣಗಳು ಆಗಿರುತ್ತವೆ. 2ನೇ ನೋಡಿ, 1 ಅಂಕದ ಪ್ರಶ್ನೆಗಳು, ಸ್ಥಾನ ಪಲ್ಲಟ ಎಂದರೇನು ಅಂತ ಕೇಳಿದಾನೆ. ಆರಂಭಿಕ ಮತ್ತು ಅಂತ್ಯ ಬಿಂದುಗಳ ನಡುವಿನ ಕನಿಷ್ಠ ಅಂತರವನ್ನು ಸ್ಥಾನ ಪಲ್ಲಟ ಎನ್ನುವರು. 2 ಬಿಂದುಗಳ ನಡುವಿನ ಅತ್ಯಂತ ಕನಿಷ್ಠ ದೂರವನ್ನು ನಾವು ಯಾವಾಗಲೂ ಸ್ಥಾನ ಪಲ್ಲಟ ಎಂದು ಕರೆಯುತ್ತೇವೆ. 5ನೇ ಪ್ರಶ್ನೆ, ಚಲನೆ ಎಂದರೇನು ಅಂತ ಇದೆ. ಕಾಲದೊಂದಿಗೆ ಸ್ಥಾನದ ಬದಲಾವಣೆಯನ್ನು ಚಲನೆ ಎನ್ನುವರು. ಒಂದು ವಸ್ತುವಿನ ಕಾಲದೊಂದಿಗೆ ಒಂದು ವಸ್ತುವಿನ ಚಲನೆಯನ್ನು, ಅದರ ಸ್ಥಾನದ ಬದಲಾವಣೆಯನ್ನು ನಾವು ಕರಿತೀವಿ ಚಲನೆ ಎಂದು ಕರೆಯುತ್ತೀವಿ.
6ನೇ ಪ್ರಶ್ನೆ ವೇಗೋತ್ಕರ್ಷ ಎಂದರೇನು? ವೇಗದಲ್ಲಿ ಆಗ್ತಕ್ಕಂಥ ಬದಲಾವಣೆಯ ದರವನ್ನು ವೇಗೋತ್ಕರ್ಷ ಎಂದು ಕರೆಯುತ್ತೇವೆ. ಓಕೆನಾ, ವೇಗದ ಬದಲಾವಣೆಯ ದರವನ್ನು ವೇಗೋತ್ಕರ್ಷ ಎಂದು ಕರೆಯುತ್ತೇವೆ. 2 ಅಂಕದ ಪ್ರಶ್ನೆಗಳು ಈ ರೀತಿಯಾಗಿರ್ತದೆ. 7ನೆಯ ಪ್ರಶ್ನೆ ಜವ ಮತ್ತು ವೇಗಗಳಿಗಿರುವ ವ್ಯತ್ಯಾಸವನ್ನು ಬರೆಯಿರಿ ಅಂತ ಕೇಳ್ತಾನೆ. ಜವ ಮತ್ತು ವೇಗದ ವ್ಯತ್ಯಾಸಗಳು ಈ ರೀತಿಯಾಗಿರ್ತದೆ. ಜವ ಏಕಮಾನ ಕಾಲದಲ್ಲಿ ಕಾಯ ಚಲಿಸಿದ ದೂರವಾಗಿರ್ತದೆ. ವೇಗ ಏಕಮಾನ ಕಾಲದಲ್ಲಿ ಕಾಯದ ಸ್ಥಾನಪಲ್ಲಟ ಆಗಿರ್ತದೆ. ಇನ್ನು ನೆಕ್ಸ್ಟು ಜವಕ್ಕೆ ದಿಕ್ಕು ಇರುವುದಿಲ್ಲ, ವೇಗಕ್ಕೆ ದಿಕ್ಕು ಇರುತ್ತದೆ. ಜವ ಅದಿಶ ಪರಿಮಾಣವಾಗಿದ್ದರೆ ವೇಗ ಸದಿಶ ಪರಿಮಾಣ ಆಗಿರುತ್ತದೆ. ಇನ್ನು 8ನೇ ಪ್ರಶ್ನೆ ನೋಡಿ, ಏಕರೂಪ ಮತ್ತು ಏಕರೂಪವಲ್ಲದ ಚಲನೆಗಳಿಗೆ ಒಂದೊಂದು ಉದಾಹರಣೆ ಕೊಡಿ ಅಂತ ಕೇಳಿದಾನೆ. ಉತ್ತರವನ್ನು ನೋಡ್ತಗೋಣ. ಏಕರೂಪ ಚಲನೆಗೆ ಸ್ವತಂತ್ರವಾಗಿ ಏಕರೂಪ ವೇಗೋತ್ಕರ್ಷದಿಂದ ಬೀಳುತ್ತಿರುವ ಕಾಯಗಳು. ಏಕರೂಪವಲ್ಲದ ಚಲನೆಗೆ ಸಮಕಾಲಾವಧಿಯಲ್ಲಿ ಬೇರೆ ಬೇರೆ ಜವದೊಂದಿಗೆ ಚಲಿಸುತ್ತಿರುವ ಕಾರು ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. 4ನೇ ಮೇನ್ ನೋಡಿ, 3 ಅಂಕದ ಪ್ರಶ್ನೆ. 9ನೇ ಪ್ರಶ್ನೆ 10 ಮೀಟರ್ ತ್ರಿಜ್ಯವಿರುವ ಒಂದು ಅರ್ಧ ವೃತ್ತಾಕಾರದ ಪಥದಲ್ಲಿ ಒಂದು ಕಾಯವು ಒಂದು ಬದಿಯಿಂದ ಇನ್ನೊಂದು ಬದಿಗೆ ಚಲಿಸಿದಾಗ ಅದರ ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟ ತಿಳಿಸಿರಿ ಅಂತ ಕೇಳ್ತಾನೆ. r = 10 ಮೀಟರ್, ಚಲಿಸಿದ ದೂರ πr, ಅರ್ಧ ವೃತ್ತಾಕಾರ ಕೇಳಿರೋದ್ರಿಂದ ಸೊ ಪೈ ವ್ಯಾಲ್ಯೂ ಗೊತ್ತಿದೆ 3.14, ಹಾಗೆ r ವ್ಯಾಲ್ಯೂ 10 ಮೀಟರ್ ಇಂಟು ಏನು ಮಾಡಿದ 3.14 ಇಂಟು 10 ಮಲ್ಟಿಪ್ಲಿಕೇಶನ್ ಮಾಡಿದಾಗ 31.4 ಮೀಟರ್ ದೊರೀತದೆ. ಸ್ಥಾನಪಲ್ಲಟ ವ್ಯಾಸ ಎಷ್ಟಪ್ಪ ಅಂದರೆ 20 ಮೀಟರ್ ಆಗ್ತದೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ 10ನೆಯ ಪ್ರಶ್ನೆ. ನಿಶ್ಚಲ ಸ್ಥಿತಿಯಿಂದ ಒಂದು ಕಾರು 4 ನಿಮಿಷಗಳಲ್ಲಿ 0.1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ವೇಗೋತ್ಕರ್ಷದಲ್ಲಿ ಚಲಿಸಿದರೆ ಆ ಕಾರಿನ ಜವ ಮತ್ತು ಚಲಿಸಿದ ದೂರವನ್ನು ಕಂಡುಹಿಡಿಯಿರಿ ಅಂತ ಇದೆ. u = ನಿಶ್ಚಲ ಸ್ಥಿತಿ ಅಂದರೆ u ಅಂದರೆ ಆರಂಭಿಕ ವೇಗ 0 ಆಗಿರ್ತದೆ. u = 0, a = 0.1 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಓಕೆನಾ. v = ಕ್ವಶನ್ ಮಾರ್ಕ್ ಆಗ್ತದೆ ಕೊನೆಯದು. ಸೊ v = u + at. u ಅಂದರೆ ಎಷ್ಟೈತಿ 0 ಇದೆ, a ಅಂದರೆ ವ್ಯಾಲ್ಯೂ 0.1 ಇದೆ, t ಅಂದರೆ 240 ಇದೆ. ಓಕೆನಾ, 240 ಸೆಕೆಂಡ್. ಸೊ 0.1 ಇಂಟು 240 ಅಂದರೆ ಮಲ್ಟಿಪ್ಲಿಕೇಶನ್ ಗುಣಾಕಾರ ಮಾಡಿದಾಗ ನಮಗೆ v = 24 ಮೀಟರ್ ಪರ್ ಸೆಕೆಂಡ್ ಸಿಗ್ತದೆ. ಚಲಿಸಿದ ದೂರ ಎಷ್ಟಪ್ಪ ಅಂದರೆ ಕಂಡುಹಿಡಿಬೇಕು. ಈಗ ನಾವು ಯಾವ ಫಾರ್ಮುಲಾ ಹಾಕಬೇಕಪ್ಪ ಅಂದರೆ s = ut + half at² ಫಾರ್ಮುಲಾ ಹಾಕಬೇಕು. u ವ್ಯಾಲ್ಯೂ ಗೊತ್ತಿದೆ ನಮಗೆ 0, t ವ್ಯಾಲ್ಯೂ 240 ಪ್ಲಸ್ ಹಾಫ್ 1/2 ಇಂಟು a ವ್ಯಾಲ್ಯೂ 0.1 ಇದೆ ಇಂಟು t ವ್ಯಾಲ್ಯೂ 240² ಇದೆ. ಸೊ 0 + 2880 ಆಗ್ತದೆ. ಸೊ 2880 ಮೀಟರ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಚಲಿಸಿದ ದೂರ ಎಷ್ಟಪ್ಪ ಅಂದರೆ 2880 ಮೀಟರ್ ಅಂದರೆ ಇದು ಏನಾಗ್ತದೆ ಚಲಿಸಿದ ದೂರ ಆಗ್ತದೆ. ಎಸ್ ವ್ಯಾಲ್ಯೂ ಕಂಡು ಹಿಡಿದಂಗೆ ಆಗ್ತದೆ. ಇನ್ನು ನೆಕ್ಸ್ಟ್ ನೋಡಿ 4 ಅಂಕದ ಪ್ರಶ್ನೆಗಳು. ಚಲಿಸಿದ ದೂರ ಮತ್ತು ಸ್ಥಾನಪಲ್ಲಟಗಳಿರುವ ವ್ಯತ್ಯಾಸ 50 ಕಿಲೋಮೀಟರ್ ಪರ್ ಗಂಟೆಯನ್ನು ವೇಗವನ್ನು ಮೀಟರ್ ಪರ್ ಸೆಕೆಂಡ್ಗೆ ಪರಿವರ್ತಿಸಿ ಅಂತ ಕೇಳ್ತಾನೆ. ಸೊ ಚಲಿಸಿದ ದೂರ ವ್ಯತ್ಯಾಸಗಳನ್ನು ನೋಡ್ತಗೋಣ. ಚಲಿಸಿದ ದೂರ ಪರಿಮಾಣ ಮಾತ್ರವನ್ನು ಹೊಂದಿದ್ರೆ ಸ್ಥಾನಪಲ್ಲಟ ಪರಿಮಾಣ ಮತ್ತು ದಿಕ್ಕನ್ನು ಒಳಗೊಂಡಿದೆ. ಇನ್ನು ಚಲಿಸಿದ ದೂರ ಕಾಯ ಚಲಿಸಿದ ಒಟ್ಟು ದೂರವನ್ನು ನಿಮಗೆ ಕೊಟ್ಟರೆ ಸ್ಥಾನಪಲ್ಲಟ ಆರಂಭಿಕ ಮತ್ತು ಅಂತಿಮ ಸ್ಥಾನಗಳ ನಡುವಿನ ಅಂತರವನ್ನು ಕನಿಷ್ಠ ಅಂತರವನ್ನು ಕೊಡುತ್ತದೆ. ಚಲಿಸಿದ ದೂರ ಅದಿಶ ಪರಿಮಾಣವಾಗಿದ್ದರೆ ಸ್ಥಾನಪಲ್ಲಟ ಸದಿಶ ಪರಿಮಾಣವಾಗಿರುತ್ತದೆ. ಇನ್ನು 50 ಕಿಲೋಮೀಟರ್ ಪರ್ ಗಂಟೆಯನ್ನು ವೇಗವನ್ನು ಮೀಟರ್ ಪರ್ ಸೆಕೆಂಡ್ಗಳಿಗೆ ಪರಿವರ್ತಿಸಿ ಅಂತ ಇದೆ. 54 ಇಂಟು 1000 ಮೀಟರ್ ಡಿವೈಡೆಡ್ ಬೈ ಗಂಟೆ ಅಂದರೆ 60 ನಿಮಿಷ ಇಂಟು 60 ಸೆಕೆಂಡ್ ಆಗ್ತದೆ. ಸೊ 54,000 ಡಿವೈಡೆಡ್ ಬೈ 3600 ಅಂತ ಕನ್ಸಿಡರ್ ಮಾಡಿದರೆ 0 ಗೆಟ್ ಕ್ಯಾನ್ಸಲ್ ಆಗಿ ಏನು ಸಿಗ್ತದಪ್ಪ ನಮಗೆ 540 ಡಿವೈಡೆಡ್ ಬೈ 36 ಸಿಗ್ತದೆ. ಸೊ 15 ಮೀಟರ್ ಪರ್ ಸೆಕೆಂಡ್ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಓಕೆನಾ. ಸೊ ಇದಾಗಿತ್ತು ಇಂದಿನ ವಿಡಿಯೋ. ಸೊ ಚಲನೆ ಎಂಬ ಪಾಠದ ಪಾಠ ಆಧಾರಿತ ಮೌಲ್ಯಾಂಕನ ಘಟಕ ಪರೀಕ್ಷೆಯ ಕೀ ಉತ್ತರಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ನಮ್ಮ ಚಾನಲನ್ನು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ತಿಳಿಸಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್.